40 ದಿನ ಇದೆ ಸರ್ ಅಧಿವೇಶನ. ಉತ್ತರ ಕನ್ನಡದ ಯಾವ ವಿಷಯದ ಚರ್ಚೆಗೆ ಬಿಜೆಪಿಯವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರಲ್ಲ. ಏನ್ ಮಾಡೋದು? ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲು ಹೊಡೋದು ಕೈ ಹೊಡೋದು ಆಯ್ತು ಅಂತ ಅವ್ರೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ರೆ ಬೇರೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನಾನೇ ರೆಡಿ ಇದ್ದೀವಿ. ನೀರಾವರಿ ಮಾಡ್ಲಿ, ಎಲ್ಲಾ ಮಾಡ್ಲಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ಮಹದಾಯಿ ತಾರೀಕಿಗೆ ಅಂತ್ಯ ಯಾವಾಗ ನಾನು ಮೊನ್ನೆ ತಾನೇ ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದೀವಿ ಅಂತ ಹೇಳಿದ್ರು. ಅವರು ಇವ್ರು ಹೇಳಿದ್ದಾರೆ. ನಮ್ಗೆ ಯಾವ ಪರ್ಮಿಷನ್ ಕೊಡ್ತಾರೆ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟ್, ಯಾಕೆಂದ್ರೆ ಸೆಲೆಬ್ರೇಷನ್ ಮಾಡಿದವ್ರು ಅವರು, ನಾವು ಕೆಲಸ ಮಾಡೋರು ನಾವು. ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ ಸಿಗ್ತದೆ ಅನ್ನೋ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಸರಿ ವಿಧಾನಸೌಧದಲ್ಲಿ ಕೋವಿಡ್ FIR ಆಗಿದೆ. ಅದರಲ್ಲಿ ಕೂಡ ಯಾರ ಹೆಸರಿಲ್ಲ, ಕೇವಲ ರಾಜಕಾರಣಿಗಳು ಅಧಿಕಾರಿಗಳಂತ ಮಾತ್ರ ಮೆನ್ಷನ್ ಮಾಡಿರುವಂತದ್ದು. ಬಿಜೆಪಿ ಮೇಲೆ ತಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದ್ದಾರೆ. ಯಾರೋ ಬಿಜೆಪಿ ಅವ್ರ ಮೇಲೆ ಹೇಳೋಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನ ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ. ನೋಡೋಣ ಅವ್ರೇನೋ ಮಾಡ್ತಾರೆ.